ಮಂತ್ರಿ ಸಾಹೇಬ್ರೆ ಬಹಳಷ್ಟು ಬೆಳೆಗಳನ್ನು ಹಾಕಬೇಕು. ಭತ್ತ ಕಾಳುಮೆಣಸು ಬಹಳಷ್ಟು ಬೆಳೆ ಇದ್ರೆ ಸಮಗ್ರ ಕೃಷಿ ಆದ್ರೆ ಲಾಭ ಆಗ್ತದೆ. ಮನೆ ಹತ್ರ ತರಕಾರಿ ಬೆಳ್ಕೋಬೇಕು. ಅಂದ್ರೆ ನಿಮ್ ತಾಯಾರು ಹೇಳಿದ ಪ್ರಕಾರ ನೀವು ಭತ್ತ ಇನ್ನೂ ಬೆಳಿತಾನೆ ಇದೀವಿ. ಬಹಳ ಜನ ಭತ್ತ ಬಿಟ್ಬಿಟ್ರು. ಈಗ ಮಲ್ನಾಡ್ ಗಿಡ್ಡ ವೆರೈಟೀಸ್. ಏನು ಈ ವೆರೈಟಿ ಇದು ಸರ್? ಇದು ಮಲ್ನಾಡ್ ಗಿಡ್ಡ ಅಂತ ಸರ್. ಇದು ಸುಮಾರು 800 ವರ್ಷದ ಹಿಂದೆ ಮಲ್ನಾಡಲ್ಲಿ ಹುಟ್ಟಿಸಿದ್ದು. ಇದರ ಗೋಮೂತ್ರದಲ್ಲಿ ಸುಮಾರು 46 ಶಕ್ತಿ ಇದೆ. ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪದವರೆಗೂ ಇದರಲ್ಲಿ ಶಕ್ತಿ ಇದೆ. ಇದು ಮಲೆನಾಡಲ್ಲಿ ಸಾಕಿರ್ತಕ್ಕಂಥ ಒಂದು ತಳಿ ಮಲ್ನಾಡ್ ಗಿಡ್ಡ. ಎಷ್ಟು ಸಾಕಿದ್ರಿ ನೀವು? ಇದು 2 ಇದೆ ಸರ್. ಎಷ್ಟು ಹಾಲು ಕೊಡ್ತದೆ ಸರ್ ಇದು? ಇದು 1 ಲೀಟ್ರ್ ಕೊಡ್ತೇವೆ. ಹಾಲು ಕಡಿಮೆ, ಆದರೂ ಇದು ತಳಿ ಮಲ್ನಾಡ್ ಗಿಡ್ಡ ಅಂತ. ಭಾಳ ಉತ್ಕೃಷ್ಟ ದರ್ಜೆ ಹಾಲು. ಹಾಲು 800 ವರ್ಷದ ಹಿಂದೆ ರೈತನ ಮಿತ್ರ. ಇವತ್ತು ನಾವು ಪೆಸ್ಟಿಸೈಡ್ ಇದೆಲ್ಲ ಹೊಡೆಯೋದ್ರಿಂದ ಹುಳುಗಳು ನಾಶ ಆಗಿದೆ. ಈ ಹುಳುಗಳು ಇವತ್ತು 250 ರೂಪಾಯಿ ಕೆಜಿ. ಮತ್ತು ಗೊಬ್ಬರ ಕೂಡ 5 ರೂಪಾಯಿ 6 ರೂಪಾಯಿವರೆಗೆ ಕೆಜಿ ಹೋಗುತ್ತೆ. ಒಬ್ಬ ರೈತ ಒಂದು ಎರೆಹುಳು ತೊಟ್ಟಿ ಮಾಡ್ಕೊಂಡ್ರೆ ಬದುಕೋಕ್ಕೆ ಅವಕಾಶ ಇದೆ. ಒಂದು ಹಸು, ಒಂದು ತೊಟ್ಟಿ ಇದ್ದರೂ ಜಾಗ ಇಲ್ಲಿದ್ದರೂ ಇದೆಲ್ಲ ಬದುಕೋಕ್ಕೆ ಅವಕಾಶ ಇದೆ. ನೋಡ್ತಾ ಇರ್ತೀರಿ ಸರ್, ಹತ್ರ ಬಂದು. ವರ್ಷಕ್ಕೆ ಎಷ್ಟು ಬರ್ತದೆ ಸರ್ ಇದು? ಇದು ವರ್ಷಕ್ಕೆ 10 ಕೆಜಿವರೆಗೆ ತೆಗಿಬೋದು ಒಂದು ಪೆಟ್ಟಿಗೆ. ಈ ಫ್ಲವರಿಂಗ್ ಟೈಮ್ನಲ್ಲಿ ಹೆಚ್ಚಿಗೆ ಬರ್ತದ? ಎಷ್ಟು ಬರುತ್ತೆ? ಮಲೆನಾಡಲ್ಲಿ 10-12 ಕೆಜಿವರೆಗೆ ಬರುತ್ತೆ. ಆಮೇಲೆ ಹುಳುಗಳನ್ನು ಮಾರಾಟ ಮಾಡ್ಬೋದು. ಬೇರೆ ರಾಣಿ ತಯಾರಾಗೋದು ಒಂದು ಗೋಡಿಗೆ 1,500 ರೂಪಾಯಿ ಇದೆ. ಆಮೇಲೆ ಅದು ಮೇಣ ಕೂಡ ಅದರಲ್ಲಿ ಅದನ್ನೆಲ್ಲ ಮಾಡ್ತೀರಿ? ಮೇಣ ಹೋಗುತ್ತೆ. ಅಕ್ವೇರಿಯಂ ಫಿಶ್ ಅಂತ, ಬಣ್ಣದ ಮೀನು ಮರಿಗಳ ಸಾಕಾಣಿಕೆ ಅಂತ. ಇದು ಇಂಥ ತೊಟ್ಟಿಗಳ ಒಂದು 10 ಇಟ್ಕೊಂಡ್ಬಿಟ್ಟು ನೀರು ಬಿಟ್ಟು 10 ಜಾತಿ ಮರಿಗಳನ್ನ ಬಿಟ್ಟರೆ ಸುಮಾರು 1,000 ಮರಿ ಉತ್ಪತ್ತಿ ತಿಂಗಳಿಗೆ ಮಾಡ್ಬೋದು. 6 ರೂಪಾಯಿ ಹೋಲ್ಸೇಲ್ ಅಂದರೂ 6,000 ರೂಪಾಯಿ ಬರುತ್ತೆ. ಇಲ್ಲಿಂದ ಬೆಂಗಳೂರಿಂದ ಬಂದು ತಗೊಂಡು ಪ್ರತಿ ತಿಂಗಳು 6,000 ಬರುತ್ತೆ. 6,000 ಬರುತ್ತೆ. ಅದು ನಾವು ಅವ್ರು ತಗೊಂಡೋಗಿ ಜಾಸ್ತಿ ರೇಟಿಗೆ ಮಾರ್ತಾರೆ. ನಮಗೆ ರೈತರಿಗೆ ಅಷ್ಟು ಸಿಕ್ಕಿದ್ರು ತುಂಬ ಲಾಭದಾಯಕ. ಖರ್ಚು ಏನು ಸಾಹೇಬ್ರೆ? ಇದನ್ನ ದಾಖಲೆ ಪ್ರಮಾಣದ ಇಳುವರಿ ತೆಗೆದಂತ ಅಡಿಕೆ ಎಷ್ಟು ಮರ ಅದಾವೆ? ಮರ 166 ಇದಾವೆ. 19 ಕ್ವಿಂಟಲ್ ಬಂತು. ಕೇವಲ 166 ಗಿಡಕ್ಕೆ 19 ಕ್ವಿಂಟಲ್. ಏನಿದ್ರು ಇಷ್ಟೊಂದು ಇಳುವರಿ ಬರೋಕ್ಕೆ ಕಾರಣ? ಇಳುವರಿ ಅಂದ್ರೆ ಈ ಬಡ್ಡೆ ಎಲ್ಲ ಬಿಡಿಸಿಬಿಟ್ಟು ನೋಡಿ ಸರ್, ಇದು ಶುಂಠಿನೂ ಬೆಳೆದಿದೆ. 1 ಎಕರೆ ಮಾಡಿದ್ದು 200ರಿಂದ 250 ಮೂಟೆ ಬಂದಿದೆ. ಇದು ಸಾಹೇಬ್ರೆ ಖರ್ಚು ಎಷ್ಟು ಬರುತ್ತೆ? ಲಾಭ ಖರ್ಚು 1 ಲಕ್ಷ ಚಿಲ್ಲರೆ ಬರುತ್ತೆ. 3 ಲಕ್ಷ ಆದಾಯ ಬರುತ್ತೆ ಸರ್. ಸಾಹೇಬ್ರೆ ಇದು ಯಾವ್ದು ಮೆಡಿಸಿನಲ್ ಪ್ಲಾಂಟ್ ಇದು? ಸರ್ ಇದು ಪಾತಾಳ ಗರಡ ಅಂತ. ಮಲೆನಾಡು ಮನೆ ಹತ್ರ ಶೋಗು ಬೆಳ್ಕೊಳ್ತಾರೆ. ಕೆಲವು ಔಷಧಿಗಳು ಇದ್ರಲ್ಲಿ ಬರುತ್ತೆ. ಆಮೇಲೆ ನಾಗರ ಹಾವುಗಳು ಇದಿದ್ರೆ ಬರೋದಿಲ್ಲ ಅನ್ನೋದು ಒಂದು ಹಿಂದಿನವರ ಪದ್ಧತಿ ಇದೆ. ಅದರಿಂದ ಇದು ಒಂದು ಪ್ಲಾಂಟ್ ಇಲ್ಲಿ ಇದೆ. ಮಕ್ಕಳಿಗೆ ಔಷಧಿಗೆ ಏನೇನು ಔಷಧಿ ಮಾಡ್ತೀರಿ ಇದರಲ್ಲಿ? ಇದು ಮಕ್ಕಳಿಗೆ ಸರ್ ಕೆಮ್ಮು ಆದರೆ ಮತ್ತೆ ಶೀತ ಜ್ವರಕ್ಕೆ ಇದು ರಸ ತೆಗೆದ್ಬಿಟ್ಟು ಸ್ವಲ್ಪ ಕುಡಿಸ್ತಾರೆ. ಆಮೇಲೆ ಚಿನ್ನಿ ಮಾತ್ರೆ ಹಾಕ್ತಿವಲ್ಲ, ಚಿನ್ನಿ ಬಾಲಗ್ರ ಮಾತ್ರೆ ಜೊತೆನೂ ಕೂಡ ಇದನ್ನು ಮಾಡಿ ಹಾಕ್ತೀವಿ. ಭಾರಿ ಶಕ್ತಿ ಇದೆ ಅದ್ರ. ಇವೆಲ್ಲ ಪೂರ್ವಿಕರು ಹಿಂದಿಂದ 100 ವರ್ಷದಿಂದ ಮಲೆನಾಡಲ್ಲಿ ಬಂದಿದೆ. ಇವತ್ತು ಮಾಯ ಆಗ್ತಾ ಇದೆ. ಬಹಳ ಸೂಚನೀಯ ಇದು. ಬರಲಿ ಅದು ಟಿವಿಲಿ. ಇಷ್ಟೊತ್ತಿಂದ ತಾವು ಈ ಕೃಷಿ ವಿಚಾರಧಾರೆಗಳನ್ನು ಹಂಚಿಕೊಂಡ್ರಿ. ತಮಗೂ ತಮ್ಮ ಕುಟುಂಬಕ್ಕೂ ಕಿಸಾನ್ವಾರ್ತೆ.com ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತೆ. ಮತ್ತೆ ನೀವು ಮಕ್ಕಳನ್ನು ಕೃಷಿಯತ್ತ, ಆಮೇಲೆ ಕೃಷಿಯಲ್ಲಿ ತೋಟಗಾರಿಕೆಯಲ್ಲಿ ಸ್ನಾತಕೋತ್ತರ ಪದವಿ ಓದಿಸಿರೋದು, ಆಮೇಲೆ ಕಷ್ಟಪಟ್ಟು ಮಕ್ಕಳನ್ನು ಓದಿಸಿದ್ದಕ್ಕೂ ಕೂಡ ಕಿಸಾನ್ವಾರ್ತೆ.com ಈ ಮೂಲಕ ತಮ್ಮನ್ನು ಅಭಿನಂದಿಸುತ್ತೆ. ಧನ್ಯವಾದಗಳು. ನಿಮಗೂ ಕೂಡ ಸರ್ ಅಷ್ಟು ದೂರದಿಂದ ಬಂದು ಈ ಬಡ ರೈತರ ಮೇಲೆ ಬಂದು ಇದು ಮಾಡಿದ್ದೀರಿ. ನಿಮಗೂ ಕೂಡ ನಮ್ಮ ಈ ಸಣ್ಣ ಕೃಷಿ, ರೈತ ಅಂದ್ರೆ ಬಡವಲ್ಲ ಸಾಹೇಬ್ರೆ, ರೈತನೇ ಶ್ರೀಮಂತ. ರೈತ ಅದೇ ಸಣ್ಣ ಕೃಷಿಯಿಂದ ನಿಮಗೂ ಕೂಡ ಅಭಿನಂದನೆಗಳು.